ಡೆಂಗಿ ದಂಡಯಾತ್ರೆ ಮಾಡ್ತಿದೆ. ಒಂದೇ ದಿನ ಇಬ್ಬರನ್ನ ಬಲಿ ಪಡೆದಿರುವ ಈಡಿಸ್ ಸೊಳ್ಳೆಗಳು ಏರಿಯಾದಲ್ಲೂ ಡೆಂಗಿ ಹರಡುತ್ತಿವೆ. ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಂತೆ ಬ್ಲಡ್ ಬ್ಯಾಂಕ್ಗಳಲ್ಲಿ ಪ್ಲೇಟ್ಲೆಟ್ಸ್ಗೆ ಬೇಡಿಕೆ ಹೆಚ್ಚಾಗ್ತಿದೆ. ರಕ್ತದ ಕೊರತೆ ಉಂಟಾಗಿದೆ. ಡೆಂಗ್ಯೂ ಬಂದ ತಕ್ಷಣ ಈ ರಕ್ತದ ಕಣಗಳ ಕೊರತೆ ಉಂಟಾಗುತ್ತೆ. ಡೆಂಗ್ಯೂ ತುಂಬಾ ಜಾಸ್ತಿ ಆಗಿರೋದ್ರಿಂದ ತುಂಬಾ ಡಿಮ್ಯಾಂಡ್ ಇದೆ ಅದಕ್ಕೆ. ಕಿವಿ ಬಳಿಗೆ ಬಂದು ಗುಯಿಗುಡ್ತವೆ. ಜನ ತಮ್ಮ ಲೋಕದಲ್ಲಿ ತಾವಿದ್ರೆ ರಕ್ತ ಹೀರಿ ಎಸ್ಕೇಪ್ ಆಗ್ತವೆ. ಇದೀಗ ಈ ಸೊಳ್ಳೆ ಸಮುದಾಯದ ಈಡಿಸ್ ಸೊಳ್ಳೆ ಜನರನ್ನ ಮತ್ತಷ್ಟು ದಿಕ್ಕೆಡಿಸಿದೆ. ಯಾಕಂದ್ರೆ ಈಡಿಸ್ ಸೊಳ್ಳೆಗಳಿಂದ ಡೆಂಗಿ ಹಾವಳಿ ಹೆಚ್ಚಾಗ್ತಿದ್ದು ಬೆಂಗಳೂರನ್ನೇ ನಡುಗುವಂತೆ ಮಾಡಿವೆ. ಇಬ್ಬರ ಬಲಿ ಪಡೆದು ಬೆಂಗಳೂರಲ್ಲಿ ಡೆಂಗಿ ಸವಾರಿ. ನಗರದಲ್ಲಿ 2457 ಕೇಸ್. ಹೆಚ್ಚಾಯಿತು ಆತಂಕ. ಇಡೀ ಬೆಂಗಳೂರನ್ನೇ ಡೆಡ್ಲಿ ಡೆಂಗಿ ದಿಕ್ಕೆಡಿಸಿದೆ. ಯಾಕಂದ್ರೆ ಹೆಮ್ಮಾರಿ ಡೆಂಗಿಗೆ ನಗರದಲ್ಲಿ 27 ವರ್ಷದ ಯುವಕ 80 ವರ್ಷದ ವೃದ್ಧ ಬಲಿಯಾಗಿರೋದು ದೃಢಪಟ್ಟಿದೆ. ಬೆಂಗಳೂರು ಪೂರ್ವ ವಲಯದಲ್ಲಿ ಡೆಂಗಿ ಮೃತ್ಯು ರೂಪ ತೋರಿದ್ದು ಇತರೆ ವಲಯಗಳಲ್ಲೂ ತಾಂಡವಾಡ್ತಿದೆ. ಮಹದೇವಪುರ ವಲಯ ಒಂದರಲ್ಲೇ 801 ಡೆಂಗಿ ಪ್ರಕರಣಗಳಿವೆ. ಬೆಂಗಳೂರು ಪೂರ್ವ ವಲಯದಲ್ಲಿ 493, ಬೆಂಗಳೂರು ದಕ್ಷಿಣದಲ್ಲಿ 305, ಬೊಮ್ಮನಹಳ್ಳಿಯಲ್ಲಿ 246 ಕೇಸ್ಗಳು ವರದಿಯಾಗಿವೆ. ಹೀಗೆ ಬೆಂಗಳೂರಿನಲ್ಲಿ ಜನವರಿಯಿಂದ ಜೂನ್ ತನಕ 2457 ಪ್ರಕರಣಗಳು ದೃಢಪಟ್ಟಿವೆ. ಅಷ್ಟೇ ಅಲ್ಲ, ಜೂನ್ ತಿಂಗಳಲ್ಲೇ 1000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರೋದು ಪಾಲಿಕೆಯ ಎದೆಬಡಿತ ಹೆಚ್ಚಿಸಿದೆ. ಇನ್ನು ನಗರದಲ್ಲಿ ಇಬ್ಬರು ಡೆಂಗಿಗೆ ಬಲಿಯಾಗಿದ್ದು ಬಿಬಿಎಂಪಿ ಡೆತ್ ಆಡಿಟ್ಗೆ ಮುಂದಾಗಿದೆ. ಹೆಮ್ಮಾರಿ ಕಂಟ್ರೋಲ್ಗೆ ಪಾಲಿಕೆ ಮನೆ ಸಮೀಕ್ಷೆ ಆರಂಭಿಸಿದೆ. ಪ್ರಾಥಮಿಕ ಆಸ್ಪತ್ರೆಗಳಲ್ಲಿ ಡೆಂಗಿ ಟೆಸ್ಟಿಂಗ್ ಜೊತೆಗೆ ಸಿದ್ದಯ್ಯ ರೆಫರಲ್ ಆಸ್ಪತ್ರೆಯಲ್ಲೂ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿನೇ ಡೆಂಗ್ಯೂದು ಜಾಸ್ತಿ ರಿಪೋರ್ಟಿಂಗ್ ಆಗ್ತಾ ಇದೆ. ನಾವು ಕೂಡ ನಮ್ಮ PHCಯಲ್ಲಿ ಬಂದರೆ ನನ್ನ NS1 ಪರೀಕ್ಷಣೆ ಮಾಡಿಕೊಂಡು NS1 ಪರೀಕ್ಷಣದಲ್ಲಿ ಪಾಸಿಟಿವ್ ಆದರೆ ಕನ್ಫರ್ಮೇಟರಿಗಾಗಿ ನಾವು ಸಿದ್ದಯ್ಯ ನಮ್ಮ ಆಸ್ಪತ್ರೆ ರಿಫರಲ್ ಆಸ್ಪತ್ರೆಗೆ ಕಳಿಸ್ತೇವೆ. ಅಲ್ಲಿ ಕನ್ಫರ್ಮೇಟರಿ ಟೆಸ್ಟ್ ನಡೀತದೆ. ಯಾಕೆಂದರೆ NS1ನಲ್ಲಿ ಅರೌಂಡ್ 50% ಚಾನ್ಸಸ್ ಫಾಲ್ಸ್ ಪಾಸಿಟಿವ್ಗೆ ಇರುತ್ತದೆ. ಡೆಂಗಿ ಸವಾರಿ, ಬ್ಲಡ್ ಪ್ಲೇಟ್ಲೆಟ್ಸ್ಗೆ ಫುಲ್ ಡಿಮ್ಯಾಂಡ್. ಶಂಕಿತ ಡೆಂಗಿ, ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ದುಪ್ಪಟ್ಟು. ಡೆಂಗಿಯಿಂದಾಗಿ ಆಸ್ಪತ್ರೆಗೆ ದಾಖಲಾಗ್ತಿರೋರ ಸಂಖ್ಯೆ ಹೆಚ್ಚಾಗ್ತಿದೆ. ಇದರಿಂದಾಗಿ ಬ್ಲಡ್ ಪ್ಲೇಟ್ಲೆಟ್ಸ್ಗೆ ಡಿಮ್ಯಾಂಡ್ ಶುರುವಾಗಿದೆ. ಆದರೆ ಬೇಡಿಕೆಯಷ್ಟು ಪ್ಲೇಟ್ಲೆಟ್ ಸಿಗ್ತಿಲ್ವಂತೆ. ಡೆಂಗಿ ಜ್ವರ ಕಾಡ್ತಿದ್ದಂತೆ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಕ್ಷೀಣಿಸುತ್ತಾ ಹೋಗುತ್ತೆ. ಡೆಂಗಿ ಪಾಶದಿಂದ ಪಾರಾಗಬೇಕು ಅಂದ್ರೆ ರೋಗ ನಿರೋಧಕ ಶಕ್ತಿಯಾಗಿ ಪ್ಲೇಟ್ಲೆಟ್ಸ್ ಕೊಡಬೇಕಾಗತ್ತೆ. ಹೀಗಾಗಿ ನಿತ್ಯ ಪ್ರತಿ ಬ್ಲಡ್ ಬ್ಯಾಂಕ್ನಿಂದ 50ರಿಂದ 60 ಯೂನಿಟ್ನಷ್ಟು ಪ್ಲೇಟ್ಲೆಟ್ಸ್ಗೆ ಬೇಡಿಕೆ ಬರ್ತಿದೆ. ಆದರೆ ಅಷ್ಟು ಪ್ಲೇಟ್ಲೆಟ್ ಸಿಗ್ತಿಲ್ವಂತೆ. ಈಗ ಸುಮಾರು ಒಂದು 15-20 ದಿವಸದಿಂದ ಡೆಂಗ್ಯೂ ತುಂಬಾ ಜಾಸ್ತಿ ಆಗಿರೋದ್ರಿಂದ ತುಂಬಾ ಡಿಮ್ಯಾಂಡ್ ಇದೆ ಅದಕ್ಕೆ. ಡಿಮ್ಯಾಂಡ್ ಅಂದರೆ ಕಳೆದ ವಾರದಲ್ಲಿ ನಾವು ಒಂದೊಂದು ದಿವಸದಲ್ಲಿ 60-70 ಯೂನಿಟ್, ಒಂದಿನ 100 ಯೂನಿಟ್ ಇಶ್ಯೂ ಮಾಡಿರೋದು ಕೂಡ ಇದೆ. ಅಷ್ಟಷ್ಟು ಯೂನಿಟ್ನ ಇಶ್ಯೂ ಮಾಡಿದ್ದೀವಿ. ಈ ವಾರದಲ್ಲಿ 1-2 ದಿನ ಸ್ವಲ್ಪ ಡಿಮ್ಯಾಂಡ್ ಅಷ್ಟಿರಲಿಲ್ಲ, ಕಡಿಮೆ ಆಗಿತ್ತು. ಒಂದು 30-40% ಕಡಿಮೆ ಆಗಿತ್ತು. ಈಗ ಮತ್ತೆ ಮೊನ್ನೆಯಿಂದ ಜಾಸ್ತಿ ಆಗಿದೆ. ಏನೇ ಹೇಳಿ, ಮಳೆ ಶುರುವಾಗ್ತಿದ್ದಂತೆ ಡೆಂಗಿ ಆತಂಕ ಎಲ್ಲೆಡೆ ಮನೆ ಮಾಡಿದೆ. ದಿನದಿನಕ್ಕೂ ಹೆಚ್ಚುತ್ತಿರುವ ಕೇಸ್ಗಳು ಎಲ್ಲರನ್ನ ದಿಕ್ಕೆಡಿಸಿವೆ. ಕಿರಣ್ ಸೂರ್ಯ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.